ಇತಿಹಾಸ ಪ್ರಸಿದ್ಧ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗ್ರಾಮಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ನಿಧಿ ಪತ್ತೆಯಾದ ಸ್ಥಳವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್.ಕೆ. ಪಾಟೀಲ್ ಪರಿಶೀಲಿಸಿದ್ದಾರೆ. ನಿಧಿ ದೊರೆತ ಕುಟುಂಬಸ್ಥರ ಜೊತೆಯಲ್ಲಿ ಕೂಡ ಸಚಿವರು ಮಾತಾಡಿದ್ರು. ಆ ಬಳಿಕ ಮಾಧ್ಯಮಗಳಿಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನೋಡಿ, ರಾಷ್ಟ್ರಕೂಟರು ಚಾಲುಕ್ಯರು ಆಳ್ವಿಕೆ ನಡೆಸಿದಂತಹ ಐತಿಹಾಸಿಕ ತಾಣ ಈ ಲಕ್ಕುಂಡಿ. ಇದನ್ನ ಮೊದಲು ಲೋಕಗುಂಡಿ ಅಂತ ಕೂಡ ಕರೀತಾ ಇದ್ರು. ವಿಶ್ವ ಪಾರಂಪರಿಕ ಪಟ್ಟಿಗೆ ಲಕ್ಕುಂಡಿ ಸೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಇನ್ನು ಹಲವಾರು ಅಚ್ಚರಿಯ ಘಟನೆಗಳು ಇಲ್ಲಿ ನಡೆದಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದು, ಸದ್ಯ 634 ಗ್ರಾಂ ತಾಮ್ರದ ತಂಬಿಗೆಯಲ್ಲಿ 466 ಗ್ರಾಂ ಚಿನ್ನಾಭರಣ ನಿಧಿ ಪತ್ತೆಯಾಗಿರುವಂತಹ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಆ ನಿಧಿಯನ್ನ ಜಿಲ್ಲಾಡಳಿತ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಪ್ರಜ್ವಲ पंचायती मेंबर तहसीलदार मैडम मोमेंट ಇನ್ನು ಇದೇ ಸಂದರ್ಭದಲ್ಲಿ 14 ವರ್ಷದ ಬಾಲಕ ಪ್ರಜ್ವಲ್ ರಿತ್ತಿ, ಯಾರು ಆ ನಿಧಿ ಇದ್ದಂತ ಚೊಂಬನ್ನ ತಂದುಕೊಟ್ಟ ಬಾಲಕ, ಆತನ ಪ್ರಾಮಾಣಿಕತೆಗೆ ಸಚಿವರು ಶ್ಲಾಘಿಸಿದ್ದಾರೆ. ಬಾಲಕನ ನಡೆ ನಿಧಿಗಿಂತ ದೊಡ್ಡದು ಅಂತ ಹೇಳಿ ಸಿಎಂ ಖುದ್ದಾಗಿ ಶ್ಲಾಘಿಸಿದ್ದಾರೆ ಅಂತ ಹೇಳಿ ಅವರ ಶ್ಲಾಘನೆಯನ್ನ ಉಸ್ತುವಾರಿ ಸಚಿವರು ರವಾನೆ ಮಾಡಿದ್ದಾರೆ. ನಿಧಿ ಎಲ್ಲಿಡಬೇಕನ್ನೋ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಬಟ್ ಪ್ರಾಮಾಣಿಕ ಬಡ ಕುಟುಂಬಕ್ಕೆ ಎಲ್ಲಾ ರೀತಿಯ ನೆರವು ಅನ್ನುವಂತಹ ಭರವಸೆಯನ್ನ ಸಚಿವರು ಕೊಟ್ಟಿದ್ದಾರೆ. ಪ್ರಾಚ್ಯ ವಸ್ತು ಸಂಗ್ರಹ ಯೋಜನೆ ಅಡಿ 1100ಕ್ಕೂ ಹೆಚ್ಚು ವಸ್ತು ಸರ್ಕಾರದ ಸುಪರ್ದಿಗೆ ಬಂದಿದ್ದು, ಲಕ್ಕುಂಡಿ ಗ್ರಾಮಸ್ಥರು 1100ಕ್ಕೂ ಹೆಚ್ಚು ವಸ್ತುಗಳನ್ನು ಕೊಟ್ಟಿದ್ದಾರೆ. ಇದು ಗ್ರಾಮದ ಸಂಸ್ಕೃತಿ ಮತ್ತು ಹಿರಿಮೆಯನ್ನು ತೋರಿಸುತ್ತೆ ಅಂತ ಸಚಿವರು ಮಾತಾಡಿದ್ದಾರೆ. ಲಕ್ಕುಂಡಿಯಲ್ಲಿ 16 ದೇಗುಲ, 16 ಬಾವಿಗಳು, ಸಂರಕ್ಷಿತ ಸ್ಮಾರಕ, 16.5 ಲಕ್ಷ ವೆಚ್ಚದಲ್ಲಿ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅಂತೆಲ್ಲ ಡೀಟೇಲ್ಸ್ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ 10 ಕೋಟಿ ವೆಚ್ಚದಲ್ಲಿ ಲಕ್ಕುಂಡಿ ದೇಗುಲಗಳ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಉಸ್ತುವಾರಿ ಸಚಿವರು ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಜನರದ ಅಭಿಪ್ರಾಯ, ಅಪೇಕ್ಷೆ ಏನೈತಿ, ನಿರೀಕ್ಷೆ ಏನೈತಿ, ಅದ್ರ ತಕ್ಕಾಗೆ ನಾವು ಕೆಲಸ ಮಾಡ್ತಿರ್ತೀವಿ. ಇದನ್ನು ಬೆಂಗಳೂರಾಗ ಹೋಗಿ ತೋರಿಸ್ಬೇಕು ಅನಿಸ್ತು ಅಂತ ತಿಳ್ಕೊಳ್ರಿ, ಬೆಂಗಳೂರಾಗ ಹೋಗಿ ಅಲ್ಲಿ ವಿಧಾನಸೌಧದಾಗ ಇಡ್ತೀವಿ. ಅದನ್ನು ಮಾಡಿಸ್ತೀವಿ. ಬೆಂಗಳೂರು ಜನ ಬಂದು ಈ ಗುಡಿಗಳನ್ನು ನೋಡೋದು. ಜನರದ ಅಭಿಪ್ರಾಯ, ಅಪೇಕ್ಷೆ ಏನೈತಿ, ನಿರೀಕ್ಷೆ ಏನೈತಿ, ಅದ್ರ ತಕ್ಕಾಗೆ ನಾವು ಕೆಲಸ ಮಾಡ್ತಿರ್ತೀವಿ. ಇದನ್ನು ಬೆಂಗಳೂರಾಗ ಹೋಗಿ ತೋರಿಸ್ಬೇಕು ಅನಿಸ್ತು ಅಂತ ತಿಳ್ಕೊಳ್ರಿ, ಬೆಂಗಳೂರಾಗ ಹೋಗಿ ಅಲ್ಲಿ ವಿಧಾನಸೌಧದಾಗ ಇಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಹಾಂತೇಶ್, ನಿಧಿ ಸಿಕ್ಕಿ ಅದನ್ನ ಹಸ್ತಾಂತರಿಸಿದ ದಿನದಿಂದ ಕೂಡ ಆ ರಿತ್ತಿ ಕುಟುಂಬದವ್ರಿಗೆ ಹಾರ, ಸನ್ಮಾನ, ಶಾಲು ಎಲ್ಲ ಬರ್ತಾ ಇದೆ. ಬಟ್ ಅವರ ಆಗ್ರಹವೇ ಬೇರೆ. ಆ್ಯಂಡ್ ಇವತ್ತು ಉಸ್ತುವಾರಿ ಸಚಿವರು ಖುದ್ದಾಗಿ ಭೇಟಿ ಕೊಟ್ಟು ಅವರನ್ನ ಹೊಗಳುವ ಜೊತೆಗೆ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಮಾತಾಡಿದ್ರು ಸಚಿವರು? ಹೌದು ಪ್ರಜ್ವಲ, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಏನು ಬಂಗಾರ ನಿಧಿ ಸಿಕ್ಕಿತ್ತು. ಈ ಹಿನ್ನೆಲೆ ಒಳಗಡೆ ಗದಗ ಲಕ್ಕುಂಡಿ ಗ್ರಾಮಕ್ಕೆ ಇವತ್ತು ಎಚ್.ಕೆ. ಪಾಟೀಲ್ ಭೇಟಿ ನೀಡಿದ್ರು. ಭೇಟಿ ನೀಡಿದ ಸಂದರ್ಭದಲ್ಲಿ ಸಹಿತ ಆ ಕುಟುಂಬಸ್ಥರಿಗೆ ಮನೆಯವರಿಗೆ ಸಹಿತ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿ ನಂತರ ಅವ್ರಿಗೆ ಊರಿನ ಹಿರಿಯರಾಗಂತ ಸಂಬಂಧಿಗಳಾಗಂತ ಅವ್ರಿಗೆ ಏನ್ ಹೇಳಿದ್ರು, ಅವ್ರಿಗೆ ಒಂದು ಮನೆ ಕೊಡ್ಬೇಕು ಅಥವಾ ಅವ್ರಿಗೆ ಶಿಕ್ಷಣ, ಹುಡುಗನ ಶಿಕ್ಷಣ ಅಥವಾ ತಾಯಿಗೆ ಒಂದೇನು ಕೆಲಸ ಕೊಡ್ಬೇಕು ಅನ್ನೋ ಮಾಹಿತಿಯನ್ನ ಅವ್ರ ಇದ್ರಿಗೆ ಹಂಚಿಕೊಂಡಾಗ ಸಚಿವ ಎಚ್.ಕೆ. ಪಾಟೀಲ್ ಸಹಿತ ಅವರ ಬೇಡಿಕೆಗಳನ್ನ ನಾವು ಶೀಘ್ರವೇ ಈಡೇರ್ತೀವಿ. ನಂತರ ಅವರು 16 ದೇವಸ್ಥಾನ ಮತ್ತು 16 ಬಾವಿಗಳನ್ನ ಸರ್ಕಾರ ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಿದ್ದಾರೆ. ಅದೇ ಜೊತೆಗೆ ಸಹಿತ 165 ಲಕ್ಷಕ್ಕೂ ಹೆಚ್ಚು ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿದ್ರು. ಅಲ್ಲದೆ ಸಹಿತ ಲಕ್ಕುಂಡಿಗೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತೆ.
ಇನ್ನೂ ಏನೇನು ಕಾರ್ಯಕ್ರಮಗಳನ್ನ ಲಕ್ಕುಂಡಿಯಲ್ಲಿ ಸಹಿತ ನಾವು ಕೈಗೊಳ್ಳಲಾಗುತ್ತೆ. ಅದಕ್ಕೂ ಸಹಿತ ನಾವು ನಮ್ಮ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಂದಾಗುತ್ತೆ ಅಂತಂದು ಎಚ್ ಕೆ ಪಾಟೀಲ್ರು ಹೇಳಿದ್ದಾರೆ ಪ್ರಜ್ವಲ. ಫೈನ್ ಮಹಂತೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.